Dear students, in this class we will learn the Second Anglo-Maratha War. This war held between 1803 to 1805. By the 1803, the conflict started among the Maratha Union. The conflict started among the Maratha Union. Resulted, they had broken into four kingdoms. The Maratha Union had broken into four kingdoms. It has been broken into four kingdoms. Those were, first one is Bhonsle, second one is Sindhia, third one is Holkar, fourth one is Gwalior. These four kingdoms had been broken from the Maratha Union. These four kingdoms had been broken from the Maratha Union. The difference among these Maratha kingdom was the reason for this war. Also the differences among the Maratha chieftains. Chieftains means ಮುಖ್ಯಸ್ಥರು ಅಂತ ಹೇಳಿದ್ರೆ ಹೆಡ್. ಸೊ ಈ ನಾಲ್ಕು ಮನೆತನಗಳು ಏನಿದಾವಲ್ಲ, ಸೊ ನಾಲ್ಕು ಕಿಂಗ್ಡಮ್ದ ಹೆಡ್ ಯಾರಿದ್ದಾರಲ್ಲ, ಸೊ ಅವ್ರ ನಡುವೆ ಇರುವಂಥ ಡಿಫ್ರೆನ್ಸಸ್. ಸೊ ಭೋನ್ಸ್ಲೆದ ಒಬ್ಬ ರಾಜ ಇದ್ದಾನೆ, ಆಮೇಲೆ ಬಂದ್ಬಿಟ್ಟು ಸಿಂಧಿಯಾದ ಒಬ್ಬ ರಾಜ ಇದ್ದಾನೆ, ಹೋಳ್ಕರ್, ಆಮೇಲೆ ಗ್ವಾಲಿಯರ್. ಇವರ ಏನು ಮುಖ್ಯಸ್ಥರು ಇದ್ದಾರಲ್ಲ, ಈ ನಾಲ್ಕು ಮನೆತನಗಳು, ಆ ನಾಲ್ಕು ಮನೆತನಗಳ ಮುಖ್ಯಸ್ಥರ ನಡುವೆ ಇರುವಂಥ ಡಿಫ್ರೆನ್ಸಸ್ ಅಂದರೆ ಅವ್ರ ನಡುವೆ ಇರುವಂಥ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಅಂತ ಕರಿತೀವಿ. ಡಿಫ್ರೆನ್ಸಸ್ ಅಂದರೆ ಭಿನ್ನಾಭಿಪ್ರಾಯಗಳು. ಇವ್ರನ್ನ ಕಂಡ್ರೆ ಇವ್ರಿಗಾಗಿ ಬರಲ್ಲ, ಇವ್ರನ್ನ ಕಂಡ್ರೆ ಇವ್ರಿಗಾಗಿ ಬರಲ್ಲ. ಸೊ ಈ ಥರ ಇರುವಂಥ ಡಿಫ್ರೆನ್ಸಸ್ ಏನಾಗ್ತೈತೆ ಅಂತ ಹೇಳಿದ್ರೆ ಸೆಕೆಂಡ್ ಆಂಗ್ಲೋ ಮರಾಠ ವಾರ್ಗೆ ಇದು ಕಾರಣ ಆಗ್ತೈತಿ. ಫಸ್ಟ್ ಆಂಗ್ಲೋ ಮರಾಠ ವಾರದಲ್ಲಿ ಏನಿತ್ತು, ಮರಾಠ ಯೂನಿಯನ್ ಅಂತ ಹೇಳಿಬಿಟ್ಟಿತ್ತು. ಅಂದರೆ ಎಲ್ಲ ಮನೆತನಗಳು ಒಂದೇ ಆಗಿದ್ವು. ದೇ ರೆಪ್ರೆಸೆಂಟೆಡ್ ದೆಮ್ಸೆಲ್ಸ್ ಆಸ್ ದ ಮರಾಠ ಯೂನಿಯನ್. ತಮ್ಮನ್ನ ತಾವು ಮರಾಠ ಯೂನಿಯನ್ ಅಂತ ಹೇಳ್ಬಿಟ್ಟು ರಿಪ್ರೆಸೆಂಟ್ ಮಾಡ್ಕೋತಾ ಇದ್ರು. ಆದರೆ ಇವಾಗ ಸೆಕೆಂಡ್ ಆಂಗ್ಲೋ ಮರಾಠ ವಾರದೊಳಗೆ ಏನಾಗೈತಿ ಅಂತ ಹೇಳಿದರೆ ದೇ ಹ್ಯಾಡ್ ಬ್ರೋಕನ್ ಇನ್ ಟು ದ ಫೋರ್ ಕಿಂಗ್ಡಮ್ಸ್. ನಾಲ್ಕು ಮನೆತನಗಳಾಗಿ ಏನಾಗ್ಯಾವು, ಒಡೆದು ಹೋಗಿಬಿಟ್ಟವ. ಸೊ ಯಾವಪ್ಪ ಅಂತ ಹೇಳಿದರೆ ಫಸ್ಟ್ ಒನ್ ಈಸ್ ಭೋನ್ಸ್ಲೆ, ಸೆಕೆಂಡ್ ಒನ್ ಈಸ್ ಸಿಂಧಿಯಾ, ಥರ್ಡ್ ಒನ್ ಈಸ್ ಹೋಳ್ಕರ್, ಫೋರ್ತ್ ಒನ್ ಈಸ್ ಗ್ವಾಲಿಯರ್. ಈ ನಾಲ್ಕು ಕಿಂಗ್ಡಮ್ಗಳೊಳಗಿರುವಂಥ ಭಿನ್ನಾಭಿಪ್ರಾಯ ಡಿಫ್ರೆನ್ಸಸ್ ಏನಿದೆಯಲ್ಲ, ಅದು ಸೆಕೆಂಡ್ ಆಂಗ್ಲೋ ಮರಾಠ ವಾರ್ಗೆ ರೀಸನ್ ಆಗ್ತತಿ. ಎನ್ ಎನಿಮಿಟಿ ಬ್ರೋಕ್ ಔಟ್ ಬಿಟ್ವೀನ್ ಯಶವಂತ್ ರಾವ್ ಆಫ್ ಹೋಳ್ಕರ್ ಫ್ಯಾಮ್ಲಿ ಆ್ಯಂಡ್ ದೌಲತ್ ರಾವ್ ಆಫ್ ಸಿಂಧಿಯಾ ಫ್ಯಾಮ್ಲಿ. ಸೊ ಸ್ಪೆಷಲಿ ಏನಪ್ಪ ಅಂತಂದರೆ ಎರಡು ಮನೆತನಗಳ ನಡುವೆ ಇರುವಂಥ ಒಂದು ಎನಿಮಿಟಿ, ಒಂದು ವೈರತ್ವ ಏನಾಗ್ತದೆ ಅಂತ ಹೇಳಿದ್ರೆ ದಿಸ್ ಲೆಡ್ ಟು ದ ಸೆಕೆಂಡ್ ಆಂಗ್ಲೋ ಮರಾಠ ವಾರ್. ಯಾರ್ಯಾರಪ್ಪ ಅಂತ ಹೇಳಿದರೆ ಸಿಂಧಿಯಾ ಆ್ಯಂಡ್ ಹೋಳ್ಕರ್ ಮನೆತನ. ಸೊ ಇಲ್ಲಿದೆ ಸಿಂಧಿಯಾ ಆ್ಯಂಡ್ ಹೋಳ್ಕರ್ ಮನೆತನ. ಸೊ ಹೋಳ್ಕರ್ದಲ್ಲಿ ಯಾರಪ್ಪ ಅಂತ ಹೇಳಿದ್ರೆ ಯಶವಂತ್ ರಾವ್ ಆಫ್ ಹೋಳ್ಕರ್ ಫ್ಯಾಮ್ಲಿ. ಸಿಂಧಿಯಾದಲ್ಲಿ ದೌಲತ್ ರಾವ್ ಆಫ್ ಸಿಂಧಿಯಾ ಫ್ಯಾಮ್ಲಿ. ಸೊ ಸಿಂಧಿಯಾ ಆ್ಯಂಡ್ ಹೋಳ್ಕರ್. ಸೊ ಇವರಿಬ್ಬರ ಮಧ್ಯೆ ಇರುವಂತಹ ವೈರತ್ವ ಎನಿಮಿಟಿ ಏನಾಗ್ತೈತಿ ಅಂತ ಹೇಳಿದ್ರೆ ಇದು ಒಂದು ಎರಡನೇ ಆಂಗ್ಲೋ ಮರಾಠ ವಾರ್ಗೆ ಕಾರಣ ಆಗ್ತೈತಿ. ಹಾಗಾದರೆ ಇವರಿಬ್ಬರ ಮಧ್ಯೆ ಎನಿಮಿಟಿ ಯಾಕೆ ಬೆಳೀತು? ಇವರಿಬ್ಬರು ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇವರಿಬ್ಬರು ಏನು ಅನ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಪೇಶ್ವೆ, ಈಗ ಯಾರದಾರಪ್ಪ ಈ ಒಂದು ಟೈಮಲ್ಲಿ ಪೇಶ್ವೆ ಅಂತ ಹೇಳಿದರೆ ಪೇಶ್ವೆ ಬಾಲಾಜಿರಾವ್ ಸೆಕೆಂಡ್ ಅಂತ ಹೇಳ್ಬಿಟ್ಟು, ಪೇಶ್ವೆ ಬಾಲಾಜಿರಾವ್ ಸೆಕೆಂಡ್ ಇದ್ದಾನೆ. ಸೊ ಇವನ ಮೇಲೆ ಕಂಟ್ರೋಲ್ ಮಾಡಲಿಕ್ಕೆ ಇವರಿಬ್ಬರು ಹೋಗ್ತಾ ಇದ್ದಾರೆ. ಸೊ ಸಿಂಧಿಯಾ, ದೌಲತ್ ರಾವ್ ಸಿಂಧಿಯಾ ಇವನ ಮೇಲೆ ಕಂಟ್ರೋಲ್ ಮಾಡ್ತೀನಿ ಅಂತ ಇವನು, ಯಶವಂತರಾವ್ ಹೋಳ್ಕರ್ ಇವನು, ನಾನು ಇವನ ಮೇಲೆ ಪೇಶ್ವೆ ಮೇಲೆ ಕಂಟ್ರೋಲ್ ಮಾಡ್ತೀನಿ. ಯಾಕಂದರೆ ಪೇಶ್ವೆ ಅನ್ನೋದು ಇವರೆಲ್ಲರಿಗಿಂತ ಅತ್ಯುನ್ನತವಾಗಿರುವಂಥ ಒಂದು ಹುದ್ದೆ ಅದು. ಸೊ ಏನಪ್ಪ ಅಂತ ಹೇಳಿದ್ರೆ ಭಾಳ ಅತ್ಯುನ್ನತವಾಗಿರುವಂಥ ಮರಾಠ ಯೂನಿಯನ್ದಲ್ಲಿ ಅತ್ಯುನ್ನತವಾಗಿರುವಂಥ ಹುದ್ದೆ ಪೇಶ್ವ ಹುದ್ದೆ. ಆ ಪೇಶ್ವ ಹುದ್ದೆಗೆ ನಾನು ಇವನನ್ನು ಕಂಟ್ರೋಲ್ ಮಾಡ್ತೀನಿ, ಈ ಹುದ್ದೆನ ಕಂಟ್ರೋಲ್ ಮಾಡ್ತೀನಿ ಅಂದರೆ ಪೇಶ್ವ ಬಾಲಾಜಿರಾವ್ನ ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವರಿಬ್ಬರ ಮಧ್ಯೆ ಏನಾಗ್ತಾ ಇದೆ, ಇಲ್ಲಿ ಎನಿಮಿಟಿ ಸ್ಟಾರ್ಟ್ ಆಗಿದೆ. ಎರಡು ಮನೆತನಗಳ ನಡುವೆ, ಎರಡೂ ಫ್ಯಾಮಿಲಿ ನಡುವಕ್ಕೆ ಏನಾಗಿದೆ, ಎನಿಮಿಟಿ ಸ್ಟಾರ್ಟ್ ಆಗಿದೆ. ಹಾಗಾದರೆ ಪೇಶ್ವೆ ಬಾಲಾಜಿರಾವ್ ಸೆಕೆಂಡ್ ಯಾರ ಹತ್ರ ಇದ್ದಾನೆ? ಪೇಶ್ವೆ ಬಾಲಾಜಿರಾವ್ ಸೆಕೆಂಡ್ ಯಾರ ಹತ್ರ ಇದ್ದಾನೆ ಅಂತ ಹೇಳಿದ್ರೆ ದೌಲತ್ ರಾವ್ ಸಿಂಧಿಯಾನ ಹತ್ರ ಇದ್ದಾನೆ. ಸೊ ಪೇಶ್ವೆ ಈಗ ಯಾರ ಹತ್ರ ಇದ್ದಾನ? ದೌಲತ್ ರಾವ್ ಸಿಂಧಿಯಾ. ಈ ಕಡೆ ಬಂದುಬಿಟ್ಟು ಪೇಶ್ವಾ ಪ್ಲಸ್ ದೌಲತ್ ರಾವ್ ಸಿಂಧಿಯಾ ಇದ್ದಾರೆ. ಸೊ ಹಾಗಾದರೆ ಇವ್ರ ಮಧ್ಯೆ ಹಾಗೂ ಇನ್ನೊಬ್ರು ಯಾರಪ್ಪ ಈ ಕಡೆ ಅಂತ ಹೇಳಿದ್ರೆ ಹೋಳ್ಕರ್ ಫ್ಯಾಮಿಲಿ ಒಳಗೆ ಯಶವಂತ್ ರಾವ್ ಹೋಳ್ಕರ್ ಅವನ ಮಧ್ಯೆ ಹಾಗೂ ಪೇಶ್ವಾ ಪ್ಲಸ್ ದೌಲತ್ ರಾವ್ ಸಿಂಧಿಯಾ ಇವರಿಬ್ಬರ ಮಧ್ಯೆ ಏನಾಗಿದೆ, ಎನಿಮಿಟಿ ಸ್ಟಾರ್ಟ್ ಆಗಿದೆ. ಸೊ ಹಾಗಾದರೆ ಇಲ್ಲಿ ಏನಾಗ್ತೈತಿ ಅಂತ ಹೇಳಿದ್ರೆ ಇಬ್ಬರ ಮಧ್ಯೆ ವಾರ್ ನಡೀತೈತಿ. ಇಬ್ಬರ ಮಧ್ಯೆ ವಾರ್ ನಡೆದಾಗ ಏನಾಗ್ತೈತೆ ಅಂತ ಹೇಳಿದ್ರೆ ಯಶವಂತ್ ರಾವ್ ಏನು ಮಾಡ್ತಾನಂತ ಹೇಳಿದ್ರೆ
ಹಿ ಡಿಫಿಟೆಡ್ ದ ಪೇಶ್ವಾ ಆ್ಯಂಡ್ ದೌಲತ್ ರಾವ್ ಸಿಂಧಿಯಾ. ಇಬ್ಬರನ್ನ ಏನು ಮಾಡ್ತಾನವ, ಡಿಫಿಟ್ ಮಾಡ್ತಾನೆ ಒಂದು ವಾರ್ ಒಳಗೆ. ಸೊ ಡಿಫಿಟ್ ಮಾಡಿದ್ಮೇಲೆ ಏನಾಗ್ತೈತಿ ಅಂತ ಹೇಳಿದರೆ, ಈಗ ಪೇಶ್ವಾಗೆ ಅದೊಂದು ರೀತಿ, ಯಾಕಂತ ಹೇಳಿದರೆ ಆತ ಇರೋದು ಒಂದು ದೊಡ್ಡ ಹುದ್ದೆ ಒಳಗಿದಾನೆ. ಇವನು ಯಶವಂತರಾವ್ ಕೈಯಿಂದ ಸೋತಿದ್ದಕ್ಕಾಗಿ ಅವನಿಗೆ ಭಾಳ ಒಂದು ರೀತಿ ಅಸಹ್ಯ ಆಗ್ತಿರ್ತೈತೆ ಅವನಿಗೆ. ಸೊ ನಾನು ದೊಡ್ಡ ಹುದ್ದೆಯಲ್ಲಿದ್ದೀನಿ, ಇವನ ಹತ್ರ ನಾನು ಸೋತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅವಾಗ ಅವನು ಏನು ಮಾಡ್ತಾನೆ ಅಂತ, ಡೈರೆಕ್ಟ್ಲಿ ಹಿ ಅಪ್ರೋಚ್ ಟು ದ ಬ್ರಿಟಿಷ್ರ ಹತ್ರ ಹೋಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅಪ್ರೋಚ್ ಮಾಡ್ತಾನೆ, ಅಂದರೆ ಕೇಳ್ತಾನೆ. ಹಿ ಆಸ್ಕ್ ಟು ಹೆಲ್ಪ್ ದೆಮ್, ಅವ್ರಿಗೆ ಹೆಲ್ಪ್ ಕೇಳ್ತಾನೆ ಬ್ರಿಟಿಷರಿಗೆ ಹೋಗಿ. ಸೊ ಈ ಒಂದು ಅವರು ಏನು ಮಾಡ್ತಿದ್ರು ಅಂತ ಹೇಳಿದರೆ, ಈ ಒಂದು ಸಂದರ್ಭದೊಳಗೆ ಏನಾಗಿತ್ತು ಅಂತ ಹೇಳಿದ್ರೆ ಒಂದು ಪಾಲಿಸಿ ಬಂದಿತ್ತು. ಯಾವ ಪಾಲಿಸಿ ಅಂತ ಹೇಳಿದ್ರೆ ಈ ಟೈಮ್ದೊಳಗೆ ಈ ಒಂದು ಟೈಮ್ದೊಳಗೆ ಸಬ್ಸಿಡರಿ ಅಲೈನ್ಸ್ ಎನ್ನುವಂಥ ಒಂದು ಪಾಲಿಸಿ ಬಂದಿತ್ತು. ಸೊ ಆ ಪಾಲಿಸಿ ಇಂಟ್ರೊಡ್ಯೂಸ್ಡ್ ಬೈ ದ ಲಾರ್ಡ್ ವೆಲ್ಲೆಸ್ಲಿ. ಈ ಪಾಲಿಸಿನ ಇಂಟ್ರೊಡ್ಯೂಸ್ ಮಾಡಿದವರು ಯಾರು? ಲಾರ್ಡ್ ವೆಲ್ಲೆಸ್ಲಿ. ಅವನು ಮುಂಚೆನೇ ಹೇಳಿದ್ದ ಯಾರಿಗೆ? ಪೇಶ್ವೆ ಬಾಲಾಜಿರಾವ್ಗೆ ಏನು ಹೇಳಿದ್ದ, ನೀನು ಈ ಒಂದು ಸಬ್ಸಿಡರಿ ಅಲೈನ್ಸ್ಗೆ ಸೈನ್ ಮಾಡೋದ್ರಿಂದ ನಿನಗೇನು ಸಿಗ್ತೈತಿ ಬೆನಿಫಿಟ್ ಅಂತ ಹೇಳಿದ್ರೆ, ನೀವು ಯಾರಾದರೂ ನಿಮ್ಮ ಮಧ್ಯೆ ಜಗಳ ಮಾಡ್ಕೊಂಡ್ರೆ ನಾವು ನಿಮ್ಗೆ ಆರ್ಮಿದು ಹೆಲ್ಪ್ ಮಾಡ್ತೀವಿ. ಸೊ ನಮ್ಮ ಕಡೆಯಿಂದ ನಿಮ್ಗೆ ಆರ್ಮಿಗಳನ್ನ ನಾವು ಕೊಡ್ತೀವಿ, ಅವಾಗ ನೀವು ಏನು ಮಾಡ್ಬೋದು, ನೀವು ಗೆಲ್ಬೋದು ವಾರ್ ಮಾಡಿ ಅಂತ ಹೇಳ್ತಾನೆ. ಸೊ ಆದರೆ ಪೇಶ್ವಾ ಬಾಲಾಜಿರಾವ್ ಇಂಡಿಪೆಂಡೆಂಟ್ ಆಗಿರಬೇಕಾಗಿರತ್ತೆ, ಯಾರು ಕೈ ಕೆಳಗೂ ಇರುವಂಥ ಅದು ಅವಶ್ಯಕತೆ ಇರೋಂಗಿಲ್ಲ, ಅವ್ನಿಗೆ ಇಂಡಿಪೆಂಡೆಂಟ್ ಆಗಿರ್ಬೇಕಾಗಿರ್ತದೆ. ಅವಾಗ ಆತ ನಾನು ಈ ಒಂದು ಸೈನ್ ಮಾಡೋಂಗಿಲ್ಲ ಅಂತ ಹೇಳ್ತಾನೆ. ಬಟ್ ಈಗ ಸಿಚುವೇಶನ್ ಹೆಂಗಾಗಿದೆ ಅಂತ ಹೇಳಿದರೆ, ಹೀ ಕಮಿಟೆಡ್ ಟು ದ ಸೈನ್. ಆ ಸೈನ್ ಮಾಡಲೇಬೇಕಾಗಿರುವಂಥ ಒಂದು ಅವಶ್ಯಕತೆ ಐತೆ ಅವನಿಗೆ ಇವಾಗ. ಯಾರಿಗೆ? ಪೇಶ್ವೆ ಬಾಲಾಜಿರಾವ್ ಸೆಕೆಂಡ್. ಸೊ ಅವನ ಮನಸ್ಸು ಇರಲಾರ್ದೂ ಕೂಡ ಏನಾಗಿದೆ ಈಗ, ಹಿ ನೀಡ್ ದ್ಯಾಟ್ ಆರ್ಮಿ. ಸೊ ಬ್ರಿಟಿಷರ ಆರ್ಮಿ ಅವನಿಗೆ ಬೇಕಾಗಿದೆ. ಅದಕ್ಕಾಗಿ ಅವ್ನು ಏನು ಮಾಡ್ತಾನೆ, ಈಗ ಅವನ ಜೊತೆಗೆ ಲಾರ್ಡ್ ವೆಲ್ಲೆಸ್ಲಿ ಜೊತೆಗೆ ಒಂದು ಒಪ್ಪಂದ ಮಾಡ್ಕೋತಾನೆ. ಯಾವ ಒಪ್ಪಂದ ಅಂತ ಹೇಳಿದರೆ ಟ್ರೀಟಿ ಆಫ್ ಬೆಸ್ಸಿನ್. ಯಾವ ಒಪ್ಪಂದ? ಟ್ರೀಟಿ ಆಫ್ ಬೆಸ್ಸಿನ್ ಮಾಡ್ಕೋದ್ರ ಮೂಲಕ ಎಲ್ಲಿ ಸೈನ್ ಮಾಡ್ತಾನೆ? ಸಬ್ಸಿಡರಿ ಅಲೈನ್ಸ್ ಪಾಲಿಸಿಗೆ ಸಿಗ್ನೇಚರ್ ಮಾಡ್ತಾನೆ. ಸೊ ಇದರಿಂದ ಏನಾಗ್ತೈತಿ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಆರ್ಮಿ ಏನಿದೆಯಲ್ಲ, ಬ್ರಿಟಿಷ್ ಆರ್ಮಿ, ಅದು ಯಾರ ಆಸ್ಥಾನದೊಳಗೆ, ಯಾರ ಕಿಂಗ್ಡಮ್ ಒಳಗೆ ಇರ್ತೈತಿ, ಯಾರ ಆಶ್ರಯದೊಳಗೆ ಇರ್ತೈತಿ ಅಂತ ಹೇಳಿದರೆ, ಯಾರು ಸಿಗ್ನೇಚರ್ ಮಾಡಿರ್ತಾರಲ್ಲ ಅವರು ಬ್ರಿಟಿಷ್ ಆರ್ಮಿಯನ್ನು ಸಾಕಬೇಕಾಗಿರ್ತೈತಿ. ದ ಇಂಡಿಯನ್ ಕಿಂಗ್ ಹ್ಯಾಡ್ ಟು ಕೀಪ್ ದ ಬ್ರಿಟಿಷ್ ಆರ್ಮಿ ಇನ್ ಹಿಸ್ ಕಿಂಗ್ಡಮ್. ಅವನು ಆಸ್ಥಾನದೊಳಗೆ ಇಟ್ಕೊಳ್ಬೇಕಾಗಿರ್ತೈತಿ. ಅಷ್ಟೇ ಅಲ್ಲದೆ ಹಿ ಹ್ಯಾಡ್ ಟು ಬಿಯರ್ ದ ಎಕ್ಸ್ಪೆನ್ಸಸ್ ಆಫ್ ದ ಆರ್ಮಿ. ಅದು ಆರ್ಮಿಗೆ ಏನೇನು ಖರ್ಚು ಆಗುತ್ತಲ್ಲ ಎಲ್ಲನೂ ಖರ್ಚನ್ನ ಅವನು ಎಕ್ಸ್ಪೆನ್ಸಸ್ ಏನಾಗ್ತದೆ ಎಲ್ಲನೂ ಬಿಯರ್ ಮಾಡಬೇಕು, ಎಲ್ಲನೂ ಭರಿಸಬೇಕಾಗ್ತೈತಿ ಖರ್ಚನ್ನು. ಸೊ ಈ ಥರ ಎಲ್ಲ ಪಾಲಿಸೀಸ್ ಒಳಗೆ ಕೆಲವೊಂದಿಷ್ಟು ಕಂಡೀಷನ್ಸ್ ಇದಾವೆ. ಆ ಕಂಡೀಷನ್ಸನ್ನು ಒಪ್ಕೊಂಡು ಅದಕ್ಕೆ ಸೈನ್ ಮಾಡಬೇಕಾಗಿರ್ತದೆ. ಸೊ ಇವಾಗ ಅವ್ರು ವಾರ್ ಮಾಡ್ತಾರೆ ಅನ್ನೋದು ಅದು ಮುಂದಿನ ವಿಷಯ, ಭವಿಷ್ಯದೊಳಗು ಫ್ಯೂಚರ್ದೊಳಗೆ ಅವ್ರು ವಾರ್ ಮಾಡ್ತಾರೋ ಬಿಡ್ತಾರೋ ಅದು ಫ್ಯೂಚರಿಸ್ಟಿಕ್ ಆಗಿರ್ತದೆ. ಆದರೆ ಅಕಸ್ಮಾತಾಗಿ ಯಾರೋ ಅವ್ರ ಮೇಲೆ ವಾರ್ ಮಾಡಿದ್ರು ಅಥವಾ ಇವರು ಯಾರ ಮೇಲೋ ವಾರ್ ಮಾಡಿದ್ರು ಅಂದರೆ ಅಲ್ಲಿ ಹೆಲ್ಪ್ ಆಗುತ್ತೆ ಆರ್ಮಿ ಅಂತ ಹೇಳ್ಬಿಟ್ಟು ಅವ್ರು ಇಟ್ಟಿದ್ರು ಬ್ರಿಟಿಷರು. ಆದರೆ ಇವ್ರಿಗೆ ಹೆಲ್ಪ್ ಆಗೋಕ್ಕಿಂತ ಮುಂಚೆ ಅದೇನಾಗ್ತಿತ್ತಂತ ಹೇಳಿದ್ರೆ, ಸಾಕಷ್ಟು ಏನಾಗ್ತಿತ್ತಂತ ಹೇಳಿದ್ರೆ ಅವ್ರಿಗೆ ಖರ್ಚು ಜಾಸ್ತಿ ಆಗ್ತಿತ್ತು. ಇಂಡಿಯನ್ ಕಿಂಗ್ಡಮ್ಗಳಿಗೆ, ಇಂಡಿಯನ್ ಕಿಂಗ್ಸ್ಗಳಿಗೆ ಏನಾಗ್ತಿತ್ತಂತ ಹೇಳಿದ್ರೆ ಅದನ್ನು ಸಾಕಬೇಕಲ್ಲ, ಆರ್ಮಿ ಖರ್ಚು ತುಂಬ ಇರುತ್ತೆ. ಅದು ಯಾವಾಗ ವಾರ್ ಮಾಡ್ತಾರೆ ಅವಾಗಷ್ಟೇ ಅದು ಯೂಸ್ ಆಗ್ತೈತೆ. ಅಲ್ಲಿವರೆಗೂ ಅವರಿಗೆ ಸಾಕಬೇಕಾಗ್ತೈತೆ, ಯಾರನ್ನ ಸೈನಿಕರನ್ನ ಸಾಕಬೇಕಾಗ್ತೈತಿ. ಸೊ ಅವರಿಗೆ ಊಟ ಬಟ್ಟೆ ಅದು ತುಂಬಾ ಖರ್ಚಾಗ್ತಿತ್ತು ಅವ್ರಿಗೆ. ಹೀಗಾಗಿ ಪೇಶ್ವೆ ಬಾಲಾಜಿರಾವ್ ಅದಕ್ಕೆ ಒಪ್ಕೊಂಡಿದ್ದಿದ್ದಿಲ್ಲ. ಬಟ್ ಈಗ ಸಿಚುವೇಶನ್ ಏನಾಯಿತು ಅಂತ ಹೇಳಿದ್ರೆ ಅವನನ್ನು ಒಪ್ಕೊಳ್ಳುವಂಗೆ ಮಾಡಿತ್ತು. ದ ಸಿಚುವೇಶನ್ ಹ್ಯಾಸ್ ಮೇಡ್ ಹಿಮ್ ಟು ಅಗ್ರಿ. ಅವನಿಗೆ ಒಪ್ಕೊಳ್ಳುವಂಗೆ ಮಾಡ್ತದು. ಇವಾಗ ಏನಾಗ್ತತಿ ಅಂತ ಹೇಳಿದ್ರಿ, ಈ ಒಂದು ಟೈಮ್ದೊಳಗೆ ಏನಾಯ್ತುಪ್ಪ ಅಂತ ಹೇಳಿದ್ರೆ ಬ್ರಿಟಿಷ್ ಹೆಲ್ಪ್ ಮಾಡಲಿಕ್ಕೆ ಒಪ್ಕೊಂಡ್ರು. ಸೊ ಲಾರ್ಡ್ ವೆಲ್ಲೆಸ್ಲಿಗೆ ಏನಾಯಿತು, ಅವ್ನು ಹೆಲ್ಪ್ ಮಾಡಲಿಕ್ಕೆ ಒಪ್ಕೊಂಡ. ಹಾಗಾದರೆ ಈಗ ಇಂಥ ಒಂದು ಸಿಚುವೇಶನ್ದಾಗಳ ಅಪೋಸಿಟ್ ಒಳಗೆ ಯಾರ್ಯಾರಿದ್ದಾರೆ ನೋಡ್ರಿ. ಈ ಒಂದು ಸಿಚುವೇಶನ್ದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಈ ಕಡೆ ಬಂದುಬಿಟ್ಟು ಲಾರ್ಡ್ ವೆಲ್ಲೆಸ್ಲಿ ಇದ್ದಾನೆ, ಆಮೇಲೆ ಪೇಶ್ವೆ ಬಾಲಾಜಿರಾವ್ ಇದ್ದಾನೆ, ನೆಕ್ಸ್ಟ್ ಬಂದುಬಿಟ್ಟು ದೌಲತ್ ರಾವ್ ಸಿಂಧಿಯಾ ಇದ್ದಾನೆ. ಸೊ ಇವರು ಅಪೋಸಿಟ್ ಒಳಗೆ ಯಾರ್ಯಾರಿದ್ದಾರಪ್ಪ ಅಂತ ಹೇಳಿದರೆ, ಯಶವಂತರಾವ್ ಹೋಳ್ಕರ್ ಏನು ಮಾಡ್ತಾನೆ ಅಂತ ಹೇಳಿದರೆ, ಇನ್ನು ಉಳಿದಿರುವಂಥ ಮನೆತನಗಳು ಇರ್ತಾನೆ, ಗ್ವಾಲಿಯರ್, ಭೋಸ್ಲೆ, ಇವು ಮನೆತನಗಳ ಜೊತೆಗೆ ಒಂದು ಅಲೈನ್ಸನ್ನು ಫಾರ್ಮ್ ಮಾಡ್ಕೋತಾನೆ. ಈ ಫಾರ್ಮ್ ಆ್ಯನ್ ಅಲೈನ್ಸ್ ವಿತ್ ಗ್ವಾಲಿಯರ್ ಆ್ಯಂಡ್ ಭೋಸ್ಲೆ. ಹೋಳ್ಕರ್ ಏನು ಮಾಡ್ಕೋತಾನಂತ ಹೇಳಿದ್ರೆ ಗ್ವಾಲಿಯರ್ ಪ್ಲಸ್ ಭೋಸ್ಲೆ ಅಂತ ಹೇಳ್ಬಿಟ್ಟು ಮನೆತನಗಳು ಇದ್ದಾವೆ. ಸೊ ಅವ್ರ ಹತ್ರ ಏನು ಮಾಡ್ತಾನೆ ಅಂದ್ರೆ ಒಂದು ಆರ್ಮಿಯನ್ನು, ಒಂದು ಅಲೈನ್ಸ್ ಅಂದರೆ
ಗ್ರೂಪನ್ನು ಫಾರ್ಮ್ ಮಾಡ್ಕೋತಾನೆ. ಸೊ ಫಾರ್ಮ್ ಮಾಡ್ಕೊಂಡು ಇವರಿಬ್ಬರ ಮಧ್ಯೆ ಏನಾಗ್ತೈತಿ, ವಾರ್ ಆಗ್ತೈತಿ 1803 to 1805. ವಾರ್ ಆದಮೇಲೆ ಕೊನೆಗೆ ಗೆಲ್ಲೋರು ಯಾರಪ್ಪ ಅಂತ ಹೇಳಿದ್ರೆ ಬ್ರಿಟಿಷರು. ಸೊ ಕೊನೆಗೆ ಗೆದ್ದವ್ರು ಯಾರು, ಬ್ರಿಟಿಷರು. ಪೇಶ್ವೆ ಆ್ಯಂಡ್ ದೌಲತ್ ರಾವ್ ಸಿಂಧೆ ಇವರು ಸೋಲ್ತಾರೆ. ಸೊ ಇವರು ಸೋತ ಮೇಲೆ ಏನಾಗ್ತೈತಿ ಅಂತ ಹೇಳಿದ್ರೆ ಇವ್ರು ಗೆಲ್ತಾರೆ. ಗೆದ್ದಿರ್ತಾರಲ್ಲ. ಸೊ ಗೆಲ್ಲಕ್ಕೆ ಕಾರಣ ಏನಾಗೈತಿ, ಟ್ರೀಟಿ ಆಫ್ ಬೇಸಿನ್. ಟ್ರೀಟಿ ಆಫ್ ಬೇಸಿನ್ ಅಂತ ಹೇಳಿದ್ರೆ ಸೈನ್ ಟು ದ ಪಾಲಿಸಿ ಆಫ್ ಸಬ್ಸಿಡರಿ ಅಲೈನ್ಸ್. ಸಬ್ಸಿಡರಿ ಅಲೈನ್ಸ್ಗೆ ಸೈನ್ ಮಾಡೋದಾಗಿರುತ್ತೆ. ಟ್ರೀಟಿ ಆಫ್ ಬೇಸಿನ್ ಅಂದ್ರೇನು, ಸಬ್ಸಿಡರಿ ಅಲೈನ್ಸ್ಗೆ ಸೈನ್ ಮಾಡೋದು ಆಗಿರುತ್ತೆ. ಸೊ ಇದೇನಾಗ್ತೈತಿ ಅಂತ ಹೇಳಿದ್ರೆ ಲಾಸ್ಟ್ಲಿ ಪೇಶ್ವೆ ಏನಾಗ್ತಾನೆ ಅಂತ ಹೇಳಿದ್ರೆ ಸಬ್ಸಿಡರಿ ಅಲೈನ್ಸನ್ನು ಒಪ್ಕೊಳ್ಬೇಕಾಗ್ತೈತಿ. ಇದು ಒಪ್ಕೊಂಡಿದ್ದು ಅವನ ಮನಸ್ಸಿನೊಳಗೆ ಇರ್ತೈತಿ. ನಾವು ಒಪ್ಕೊಳ್ಬಾರ್ದಾಗಿತ್ತು, ನಾನು ಒಪ್ಕೊಂಡೆ. ಸಿಚುವೇಶನ್ ಏನಾಯಿತು ನಾವು ಒಪ್ಕೊಳ್ಳೋಂಗೆ ಮಾಡಿತ್ತು. ಸೊ ಇದೇನಾಗ್ತೈತಿ ಅಂತ ಹೇಳಿದ್ರೆ ಮತ್ತೆ ಇದು 3ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಆಗ್ತೈತಿ. ಅದು ಹೆಂಗೆ ಕಾರಣ ಆಗ್ತೈತಿ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣ.